ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ರೂಪರಾಜ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಲ್ಯಾಂಟಿಂಗ್ ಆಚ್ ಹೇಗೆ ಹಾಕೋದು ಅಂತ ನೋಡೋಣ. ಇದು ನಾನು ಆಲ್ರೆಡಿ 6 ಎಳೆ ದಾರನ ತಗೊಂಡು ಈ ರೀತಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸ್ಯಾರಿ ಫುಲ್ಲು ಹಾಗೆ ಇಲ್ಲಿ ಬ್ಲೂ ಕಲರಲ್ಲಿದೆ, ಮತ್ತು ಈ ಥರ ಗೋಲ್ಡ್ ಕಲರು ಲೈನ್ಸ್ಗಳಿದೆ. ನಾನಿಲ್ಲಿ ಬ್ಲೂ ಕಲರಲ್ಲಿ ಈ ಡಿಸೈನ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ, ತುಂಬ ಹೈಲೈಟ್ ಆಗಿರುತ್ತೆ ಅಂತ. ನೋಡಿ, ಈ ಥರ ಡೋಲ್ ಬೀಡನ್ನ ನಾವು ತೊಗೊಳ್ಬೇಕಾಗತ್ತೆ. ಆಮೇಲೆ ಅದ್ರ ಜೊತೆಗೆ ಈ ಥರ ಒಂದು ಮೀಡಿಯಮ್ ಸೈಜ್ದು ಸ್ಮಾಲ್ ಬೀಡ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ 11 ನಂಬರ್ನ ಕ್ರೋಶ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ, ಯಾಕೆ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ 11 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ. ನಾನು ಎಲ್ಲಿ ನಾಟ್ ಹಾಕಿದ್ದೀನಿ ಅಲ್ಲೇ ನಾನಿವಾಗ ಕ್ರೋಶನ ಇನ್ಸರ್ಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದು ನಾಟನ್ನು ಪಕ್ಕದಲ್ಲೇ ಚುಚ್ಕೊಂಡು, ಏನಿವಾಗ ಒಂದು ನಾಟ್ ಹಾಕಿದ್ದೀವಿ ಅದ್ರ ಪಕ್ಕ ಇನ್ನೊಂದು ನಾಟನ್ನ ಚುಚ್ಕೊಂಡು ಇನ್ನೊಂದು ನಾಟನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾಟನ್ನು ಹಾಕಿದ್ದಾದಮೇಲೆ ನಾನಿವಾಗ ಇಲ್ಲಿ 4 ಚೈನ್ಸ್ ನಾನು ಹಾಕೋತಿದ್ದೀನಿ. ಸ್ಟಾರ್ಟಿಂಗ್ ಇದು ಫಸ್ಟ್ ಚೈನ್, 2 ಚೈನ್, 3 ಚೈನ್, ಹಾಗೆ 4ನೇ ಚೈನ್. 4ನೇ ಚೈನ್ ಆದಮೇಲೆ ಇದು ಅಳತೆ ನೋಡಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಕ್ರೋಶದಿಂದ ಚುಚ್ಚಿಬಿಟ್ಟು ಈ ರೀತಿ ದಾರ ತಗೊಂಡು ಒಂದು ನಾಟನ್ನು ಹಾಕ್ತಾಯಿದ್ದೀನಿ. ಈ ಥರ ನಾಟನ್ನು ಹಾಕಾದ್ಮೇಲೆ ನಾವಿವಾಗ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ದಾರಾನ ಈ ಥರ ಲೂಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ನಾನು ಡೋಲ್ ಬೀಡನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ದಾದಮೇಲೆ ಬೀಡ್ಗೆ ಒಂದು ನಾಟ್ ಹಾಕಿ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಒಂದು 2 ಚೈನಷ್ಟು ಲೆಂತ್ ಬರೋಷ್ಟು ಅಳತೆ ನೋಡಿಕೊಂಡು ಅಲ್ಲಿಗೆ ಚುಚ್ಚಿಬಿಟ್ಟು ದಾರನ ಈ ಥರ ಕ್ರಾಸಾಗಿ ಸ್ವಲ್ಪ ಎಳ್ಕೊತಾ ಇದ್ದೀನಿ. ಎಳ್ಕೊಂಡಾದ್ಮೇಲೆ ನಾನಿಲ್ಲಿ ಕಂಬನ ಹಾಕ್ತಾಯಿದ್ದೀನಿ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ರಿಮೂವ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಚೈನನ್ನು ಇವಾಗ ಹಾಕ್ಕೊಳ್ತೀನಿ. 1, 2 ಚೈನನ್ನು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಇವಾಗ ಸ್ಮಾಲ್ ಬೀಡನ್ನ ನಾನಿವಾಗ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಅದಕ್ಕೇನು ನಾಟ್ ಆಗುತ್ತೆ ಇಲ್ಲ, ಏನಿವಾಗ ನಾವು ಕ್ರಾಸಾಗೆ ಕಂಬ ಹಾಕಿದ್ದೀವಲ್ಲ ಅದ್ರ ಒಳಗಡೆ ನಾವಿವಾಗ 9 ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ಈಗ ಇದು ಫಸ್ಟ್ನೇ ಕಂಬ, ಮೊದಲನೇ ಕಂಬ, ಇದು 2ನೇದು, ಇದು 3, 4, 5, 6ನೇದು, ಈಗ 7ನೇ ಕಂಬ, ಈಗ 8ನೇ ಕಂಬ, ಈಗ 9ನೇದು. ಹೀಗೆ ನಾನು 9 ಕಂಬನ ಹಾಕೋತಾ ಇದ್ದೀನಿ. ಏನು ನಾನು ಸ್ಲ್ಯಾಂಟಾಗೆ ಒಂದು ಕಂಬನ ತೊಗೊಂಡಿದ್ನಲ್ಲ ಅದ್ರ ಒಳಗಡೆ 9 ಕಂಬನ ಹಾಕಿ ಈಗ ಅಲ್ಲಿ ಅಳತೆ ನೋಡಬೇಕು, ಎಲ್ಲಿಗೆ ಬರುತ್ತಾ ಇದು ಅಳತೆ ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿ ಈ ರೀತಿ ಒಂದು ನಾಟ್ ಹಾಕಬೇಕಾಗತ್ತೆ. ಈ ರೀತಿ ನಾಟನ್ನು ಹಾಕಾದ್ಮೇಲೆ ಮತ್ತೆ ನಿಮಗೆ ಈ ಥರ ಕಾಣಿಸುತ್ತೆ. ಮತ್ತೇ ದಾರಾನ ಲೂಸ್ ಮಾಡಿಕೊಂಡು ಎಗೇನ್ ಮತ್ತೆ ನಾನು ಈಗ ಡೋಲ್ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೋಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಬೀಡ್ಗೆ ಲಾಕ್ ಹಾಕಿ ಎಗೇನ್ ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿ ಸ್ವಲ್ಪ ಕಣ್ಣ ಅಂದಾಜಿನ ಮೇಲೆ ಈ ರೀತಿ ಚುಚ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಈ ಥರ ಕ್ರೋಶನ ಚುಚ್ಚಿಬಿಟ್ಟು ದಾರನ ಕ್ರಾಸಾಗೆ ಎಳ್ಕೊಂಡು ಒಂದು ಕಂಬನ ಹಾಕಬೇಕಾಗುತ್ತೆ. ಕಂಬನ ಹಾಕಾದ್ಮೇಲೆ ಮತ್ತೆ ಎಗೇನ್ 2 ಚೈನ್ಗಳನ್ನು ಹಾಕಿ ಇಲ್ಲಿ ಒಂದು ನಾವು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಏನಿವಾಗ ನಾನು ಕ್ರಾಸಾಗಿ ಕಂಬ ಹಾಕಿದ್ದೀನಿ ಬೇಸ್ ಲೈನಲ್ಲಿ, ಅಲ್ಲಿ ನಾನು ಅದ್ರ ಒಳಗಡೆ ನಾನಿವಾಗ 9 ಕಂಬಗಳನ್ನ ಹಾಕೋತೀನಿ. 9 ಕಂಬ ಹಾಕ್ಕೊಳ್ಬೇಕಾದ್ರೆ ಕ್ರೋಶ ಮೇಲೆ ಈ ರೀತಿ ದಾರಾನ ತೆಗೆದುಕೊಂಡು ಏನು ಆ ಕಂಬ ಹಾಕಿದ್ದೀನಿ
ಆ ಕಂಬದ ಒಳಗಡೆಯಿಂದ ದಾರಾನ ತೆಗೆದುಕೊಂಡು 3 2 ಇದನ್ನು ನಾವು ಕಂಬ ಅಂತ ಹೇಳಿದ್ರೆ 3 2 1 ಅಂತ ಹೇಳ್ತೀವಿ. ಕ್ರೋಶಾ ಮೇಲೆ ಸ್ಟಾರ್ಟಿಂಗ್ 3 ನಾವು ಈ ಥರ ದಾರ ತಗೊಂಡ್ಮೇಲೆ ನಮಗೆ ದಾರಾನ ಎಳ್ಕೊಂಡಾದ್ಮೇಲೆ ನಮಗೆ 3 ಎಳೆ ದಾರಗಳು ಕ್ರೋಶಾ ನೀಡಲ್ ಮೇಲೆ ಕಾಣಿಸುತ್ತೆ. 2ರಲ್ಲಿ ಒಂದು ಸತಿ ರಿಮೂವ್ ಮಾಡಿ 2ರಲ್ಲಿ ಒಂದು ಸತಿ ಮತ್ತೆ ರಿಮೂವ್ ಮಾಡಿದಾಗ ನಿಮಗೆ ಒಂದು ಸುಂದರವಾದ ಒಂದು ಕಂಬ ಆಗುತ್ತೆ. ಈಗ ನಾವು 9 ಕಂಬಗಳನ್ನ ಹಾಕ್ಕೊಳ್ಳೋಣ. ಒಂಬತ್ತು ಕಂಬನ ನಾವು ಹಾಕ್ಕೊಂಡಾದ್ಮೇಲೆ ಲಾಸ್ಟ್ ಕಂಬ ಏನು 9ನೇದು ಹಾಕ್ತೀವಿ. 9 ಕಂಬ ಹಾಕಾದ್ಮೇಲೆ ಪೀಕೋ ಮೇಲೆ ಅದು ಅಳತೆ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿ ಅಲ್ಲಿ ನಾವು ಸ್ಟ್ರೈಟಾಗಿ ಕ್ರೋಶಾ ನೀಡಲ್ಲ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಿಮ್ಗೆ ಅಳತೆ ಗೊತ್ತಾಗುತ್ತೆ. ಆವಾಗ ಪೀಕೋ ಮೇಲೆ ಈ ರೀತಿ ಚುಚ್ಚಿಬಿಟ್ಟು ದಾರ ತಗೊಂಡು ಈ ಥರ ನಾಟನ್ನು ಹಾಕಬೇಕಾಗತ್ತೆ. ಈ ಥರ ನಾಟ್ ಹಾಕಿದ್ಮೇಲೆ ನಿಮಗೆ ಈ ರೀತಿ ಡಿಸೈನ್ ಈ ಥರ ಕಾಣಿಸುತ್ತೆ. ಈಗ ನಾನು 2 ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನು ಮಾಡಿ ಮಧ್ಯೆ ಒಂದು ಕುಚ್ಚನ್ನು ಕೊಡ್ತಾ ಇದ್ದೀನಿ. ಕುಚ್ಚಿಗೋಸ್ಕರ ನಾನು ಇವಾಗ ಫಸ್ಟು 4 ಚೈನ್ನ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ. ಈಗ 5 ಚೈನ್ನ ಹಾಕಿ ನಾಟ್ ಮಾಡ್ತಾ ಇದ್ದೀನಿ. ನಾಟ್ ಮಾಡ್ಕೊಂಡಾದ್ಮೇಲೆ ಎಗೇನ್ ನಾವು ಒಂದು ಡೋಲ್ ಬೀಡನ್ನ ಸೇರಿಸ್ಕೊಂಡು ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡ್ತಾ ಇದ್ದೀನಿ. ಎಗೇನ್ ಮತ್ತೆ ನಾವು ಇಲ್ಲಿ 2 ಚೈನ್ನ ಹಾಕಿ ಒಂದು ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಏನು ಸ್ಲ್ಯಾಂಟಾಗಿ ಒಂದು ಕಂಬ ಹಾಕಿದ್ದೆ ಅಲ್ವಾ ಅದ್ರ ಒಳಗಡೆಯಿಂದ 9 ಕಂಬಗಳನ್ನ ಹಾಕ್ತಾ ಇದ್ದೀನಿ. ಈ ಥರ ಹಾಕಾದ್ಮೇಲೆ ಸ್ವಲ್ಪ ಅದನ್ನು ಎಳ್ಕೊಬೇಕಾಗುತ್ತೆ. ಎಳ್ಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಅಳತೆ ನೋಡಿಬಿಟ್ಟು ಪೀಕು ಮೇಲೆ ಚುಚ್ಚಿ ಪೀಕು ಕೆಳಗೆ ಚುಚ್ಚಿ ಈ ರೀತಿ ಒಂದು ನಾಟ್ ಹಾಕ್ತೀನಿ. ಮತ್ತು ಎಗೈನ್ ಮತ್ತೆ ನಾನು ಅದೇ ಥರ ಡೋಲ್ ಬೀಡನ್ನ ಸೇರಿಸಿ ಎಗೈನ್ ಮತ್ತೆ ಅದೇ ಥರ ಡೋಲ್ ಬೀಡ್ಗೆ ನಾಟ್ ಹಾಕಿ ಈ ಥರ ಒಂದು ಕಂಬ ಹಾಕಿ ಎಗೇನ್ 2 ಚೈನ್ ಹಾಕಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಅಕಸ್ಮಾತು ಈ ಡಿಸೈನ್ ತುಂಬ ಫಾಸ್ಟಾಗಿ ಆಯಿತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡ್ಬೋದು. ಇದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವಾಗ ನಾನು ಯಾವುದೇ ಡಿಸೈನ್ನ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ರೀತಿಯಾಗಿ ನಾನು ಮಾಡ್ಕೋತಾ ಇದ್ದೀನಿ, ಕಂಬ ಹಾಕ್ಕೋತಾ ಇದ್ದೀನಿ. ಮತ್ತು 9 ಕಂಬ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾಟ್ ಹಾಕ್ಕೊಬೇಕಾಗತ್ತೆ. ನೋಡಿ ನಿಮಗೆ ಡಿಸೈನು ನಿಮಗೆ ಇವಾಗ ಈ ಥರ ನಿಮಗೆ ಕಾಣಿಸುತ್ತೆ. 2 ಸ್ಲ್ಯಾಂಟ್ ಆರ್ಚ್ ಬಂದು ಒಂದು ಮಿಡಲಲ್ಲಿ ಒಂದು ಕುಚ್ಚು ಬರುತ್ತೆ. ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಇದನ್ನು ಕುಚ್ಚೆಲ್ಲ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೋಡೋಣ. ನೋಡಿ ಈ ಥರ 2 ಆರ್ಚ್ ಬಂದು ಮಧ್ಯೆ ಒಂದು ಕುಚ್ಚಿಗೆ ಸ್ಪೇಸ್ ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ನೋಡಿ ಅಂತ ನೋಡೋಣ.
ನೋಡಿ ಈ ಥರ ಕಾಣಿಸುತ್ತೆ. ನಾನಿಲ್ಲಿ 157 ಗೋಲ್ಡ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ನೀವು ಒಂದು 250 ಅಥವಾ 300 ಚಾರ್ಜ್ ಮಾಡ್ಬೋದು. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಆಲ್.